ಕೊಡೋಣ. ಬನ್ನಿ ನನಗೊಂದು ಕೊಡು. ಎಲ್ಲ ನಮ್ಮ ಶಾಸಕರಿಗೆ ಕೊಡೋಣ. ಹಿಂಗೆ ಕೊಡಿ, ಹಿಂಗೆ ಊಟ ನೋಡ್ಕೊ, ಹಿಂಗೆ ಇಟ್ಕೊಂಡು ಬಿಡೋಣ. ಎರಡು ಸಿಕ್ಬಿಡಿ. ಓಪನ್ ಮಾಡಿ ಹಿಂದೆಗಡೆಗೆ ಇಟ್ಕೊಳ್ಳಿ ಅಣ್ಣ. ಅಲ್ಲಿ ಕೊಡಿ, ಕಾಫಿ ಕೊಡಿ. ಯಾರಿಗೆ? ಅವ್ರಿಗೆಲ್ಲ ಪ್ರಶ್ನೆ ಅನ್ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ತೀವಿ. ಓಕೆ ಅಣ್ಣ ನೀವು ಮಾತಾಡಿ. ಭೋಜನ ತಾವು ಮಾತಾಡ್ತೀರಾ? ತಾವು ಮಾತಾಡಿದ್ರೆ ಮಾತಾಡಿ. ಇಲ್ಲ ಭೋಜನ ಮಾತಾಡೋದು ಮಾತಾಡಿ ಮಾತಾಡೋಣ. ಮಾತಾಡಿ. ಆತ್ಮೀಯ ಎಲ್ಲ ಮಾಧ್ಯಮ ಸ್ನೇಹಿತರೆ, ಪಕ್ಷದ ಯುವ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಪಕ್ಷದ ಎಲ್ಲ ಮುಖಂಡರುಗಳೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ದಾಖಲೆ ಬಡ್ಜೆಟ್ ಅಂತ ಹೇಳಿ 17ನೇ ಬಾರಿಗೆ ಕರ್ನಾಟಕ ರಾಜ್ಯದ ಬಡ್ಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ. ಮಂಡನೆ ಮಾಡಿ ಈಗಾಗಲೇ ಓದಿ ಕೂಡ ಮುಗಿದಿದೆ. ಬೇರೆ ಎಲ್ಲ ವಿಚಾರಗಳನ್ನು ನಾವೀಗಾಗಲೇ ಅದಕ್ಕೆ ಆ ಬಡ್ಜೆಟನ್ನು ನೋಡಿದ ಮೇಲೇ ಪೂರಕವಾಗಿರ್ತಕ್ಕಂಥ ಕರ್ನಾಟಕದ ಆರ್ಥಿಕ ಚಾರ್ಜ್ ಶೀಟನ್ನು ನಮ್ಮ ಪಕ್ಷದ ವತಿಯಿಂದ ಈಗ ತಾನೇ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಈ ಚಾರ್ಜ್ ಶೀಟ್ ಪುಸ್ತಕ ಬಿಡುಗಡೆ ಮಾಡಿದ ಉದ್ದೇಶವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡುವಾಗ ಮಾತಾಡ್ತಾರೆ. ಅಂದರೆ ಈ ಬಡ್ಜೆಟ್ನಲ್ಲಿ ಯಾವುದೇ ಥರದ ಉರುಳಿಲ್ಲ, ತಿರುಳಿಲ್ಲ, ರಾಜ್ಯದ ಜನತೆಗೆ ಯಾವುದೇ ರೀತಿ ಸಹಕಾರಿಯಾಗಿರ್ತಕ್ಕಂಥ ವ್ಯವಸ್ಥೆಗೆ ಅನುಗುಣವಾಗಿರ್ತಕ್ಕಂಥ ಬಡ್ಜೆಟ್ ಅಲ್ಲ ಅನ್ನೋ ವಿಚಾರದಲ್ಲಿ ಈ ಚಾರ್ಜ್ ಶೀಟನ್ನು ತಯಾರು ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರಥಮವಾಗಿ ಅವ್ರು ಹೇಳಿದ್ದಾರೆ, ಸರ್ವೋದಯವಾಗಲಿ ಸರ್ವರಲಿ ಅಂತ. ಅದು ನಾಣ್ಣುಡಿ ಹೇಳಿರ್ತಕ್ಕಂಥ ನಮ್ಮ ಕವಿವಾಣಿಗಳು ಹೇಳಿರ್ತಕ್ಕಂಥ ಸರ್ವೋದಯವಾಗಲಿ ಸರ್ವರಲಿ ಅಂತ ನಮ್ಮ ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ಸರ್ವೋದಯವಾಗಲಿ ಸರ್ವರಲಿ ಅಂತ. ಕಳೆದ ಬಾರಿ ಬಡ್ಜೆಟ್ ಪುಸ್ತಕದಲ್ಲೂ ಇದನ್ನು ಭಾಳ ಉಲ್ಲೇಖ ಮಾಡಿ 3-4 ಲೈನ್ ಇನ್ನೂ ಜಾಸ್ತಿ ಹೇಳಿದರು. ಇವತ್ತೆಲ್ಲ ಒಂದು ಕಡೆ ಒಂದು ಲೈನ್ ಸೇರಿಸಿದ್ದಾರೆ. ಯಾವ ರೀತಿ ಸರ್ವೋದಯ ಆಗ್ತದೆ ಸರ್ವರಲ್ಲಿ ಅನ್ನೋದು ಈ ಬಡ್ಜೆಟ್ ಪುಸ್ತಕವನ್ನು ತಾವು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ವಿಷಯ. ಅದು ಡಿಸ್ಕಷನಲ್ಲಿ ನಾವು ಅಸೆಂಬ್ಲಿಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ ನಮ್ಮ ಶಾಸಕರೆಲ್ಲ ಸಮರ್ಥವಾಗಿದ್ದಾರೆ, ಮುಂದೆ ಎದುರಿಸ್ತೀವಿ. ಪಕ್ಷ ಕೂಡ ಅದನ್ನು ಸರ್ವೋದಯ ಯಾವ ರೀತಿ ಮಾಡಿದ್ದೀರಿ ಅನ್ನೋ ವಿಚಾರನ ಚರ್ಚೆಗೆ ಮಾತಾಡ್ತೀವಿ. ಭಾಳಷ್ಟು ಸಮಯ ಇಲ್ಲ. ಇವತ್ತು ರಾಜ್ಯದಲ್ಲಿ ಉದ್ಯೋಗಗಳನ್ನು, ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನು ಭರ್ತಿ ಮಾಡೋ ಮುಖಾಂತರ ನಮ್ಮ ರಾಜ್ಯದ ಜನರಿಗೆ ಸರ್ವೋದಯವನ್ನು ಮಾಡ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಫಿಗರ್ ಕೂಡ ಹಾಕಿದ್ದಾರೆ, ಸುಮಾರು 53,000 ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಪ್ರತಿ ವರ್ಷವೂ ಹಾಕಿದ್ದಾರೆ ಈಗಾಗಲೇ. ಈಗ ನಾನು ಕೇಳೋದು, ನೀವೇ ಒಪ್ಕೊಂಡಿದ್ದೀರಿ ಸುಮಾರು ಮೋರ್ ದ್ಯಾನ್ 50 to 52% ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳನ್ನು ಸೇರಿಕೊಂಡು ಸುಮಾರು 68 ಇಲಾಖೆಗಳಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಖಾಲಿ ಇದೆ. 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಖಾಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು 53,000ವನ್ನು ಭರ್ತಿ ಮಾಡಿದಿರಿ. ಮಾಡ್ತೀವಿ ಅಂತ, ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದಿರಿ, ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ.
ಈ ತಯಾರಿ 53,000ಕ್ಕೆ ಸೀಮಿತ ಆದರೆ ಉಳಿದ 2 ಲಕ್ಷ ಉದ್ಯೋಗಗಳನ್ನು ಯಾವ ರೀತಿ ನಾವು ಅಲ್ಲಿ ಕಾಂಪೆನ್ಸೇಟ್ ಮಾಡಿ ಜನರಿಗೆ ಉಳಿತಾಗ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅನ್ನೋ ವಿಚಾರವನ್ನು ಇನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಯಲ್ಲಿ ಹೆಲ್ತ್ ಆ್ಯಂಡ್ ಎಜುಕೇಷನ್, ಇಟ್ ಇಸ್ ಎ ಮೋರ್ ಇಂಪಾರ್ಟೆಂಟ್. ಹೆಲ್ತ್ ಆ್ಯಂಡ್ ಎಜುಕೇಷನ್, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಹೆಲ್ತ್ ಆ್ಯಂಡ್ ಎಜುಕೇಷನ್, ಹೆಲ್ತಲ್ಲಿ ನೀವೇ ಒಪ್ಕೊಂಡಿದ್ದೀರಿ ಸುಮಾರು 47% ಉದ್ಯೋಗ ಖಾಲಿ ಇದೆ ಅಂತ. ಈಗಾಗಲೇ ಡಾಕ್ಟ್ರುಗಳು ಔಷಧಿ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಮತ್ತು ಡಾಕ್ಟ್ರುಗಳು ಇಲ್ಲ ಅನ್ನೋ ವಿಚಾರದಲ್ಲಿ ಒಪ್ಕೊಂಡು ಆಗಿದೆ. 47% ವೈದ್ಯಕೀಯ ಇಲಾಖೆಯಲ್ಲಿ, ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇಟ್ಕೊಂಡು ಈ ರಾಜ್ಯದ ಜನರಿಗೆ ಆರೋಗ್ಯವನ್ನು ಯಾವ ರೀತಿ ನೀವು ಕೊಡ್ತೀರಿ? ಎಜುಕೇಷನಲ್ಲಿ ಮೋರ್ ದ್ಯಾನ್ 55% ನೀವು ಉದ್ಯೋಗ ಖಾಲಿ ಇಟ್ಟಿದ್ರಿ, ಈಗಾಗಲೇ ಇಟ್ಟಿದ್ರಿ. ನೀವು 55% ಉದ್ಯೋಗ ಖಾಲಿ ಇಟ್ಟ ಮೇಲೆ ಹೌ ಡು ಯು ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಅವರ್ ಚಿಲ್ಡ್ರನ್ಸ್? ಈ ನಾಡಿನ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಷನ್ ಮಕ್ಕಳಿಗೆ ಕೊಡೋ ವಿಚಾರದಲ್ಲಿ ಶಿಕ್ಷಕರೇ ಇಲ್ಲದೆ ಇದ್ದರೆ ನೀವು ಯಾವ ರೀತಿ ಅದನ್ನು ತುಂಬ್ತೀರಿ? ಹೆಲ್ತ್ ಆ್ಯಂಡ್ ಎಜುಕೇಷನ್ ವಿಚಾರದಲ್ಲಿ ನೀವು ಹೇಳಬೇಕಾಗ್ತದೆ. ಇವತ್ತು ಕೃಷಿ ಸಾಲದ ವಿಚಾರದಲ್ಲಿ ಮತ್ತೆ ಪ್ರಸ್ತಾಪ ಮಾಡಿದ್ದೀರಿ ನೀವು.